ನಾನು ಓದಿದ್ದು SDM ಅಲ್ಲಿ. ದೇ ವೆರ್ ವೆರಿ ಸಪೋರ್ಟಿವ್. ಅಲ್ಲಿ ಅವಾಗಿನ ಡೈರೆಕ್ಟರ್ ಸರ್ ಬಂದುಬಿಟ್ಟು ದೇವರಾಜ್ ಸರ್ ಅಂತ ಹೇಳಿ, ಹಿ ವಾಸ್ ಸೋ ಸಪೋರ್ಟಿವ್. ನನಗೆ ರಜೆ ಬೇಕಿದ್ರೆ ಕೊಡೋರು. ವೈವಾ ಟೈಮಲ್ಲಿ ನನಗೆ ಸರ್ ಹಿಂಗಿದೆ ಅಂತಂದರೆ ನಂಗೆ ವೈವಾ ಟೈಮಲ್ಲೂ ಕೂಡ ತುಂಬ ಸಪೋರ್ಟಿವ್ ಆಗಿ, ಎಕ್ಸಾಮ್ ಟೈಮಲ್ಲೂ ತುಂಬ ಸಪೋರ್ಟಿವ್ ಆಗಿ. ನಾರ್ಮಲ್ ಟೆಸ್ಟ್ ಇರುತ್ತಲ್ವ, ಆವಾಗಲೂ ಅಷ್ಟೇ ಡೇಟ್ಸ್ನ ಮ್ಯಾನೇಜ್ ಮಾಡ್ಕೊಂಡು ಹೇಗಾದರೂ ಮಾಡಿ ಎಕ್ಸಾಮ್ ಬರ್ದೋಗು ಅಂತಂದ್ರು ಅನ್ನೋರು. ಸೊ ಅದರಿಂದ ಐ ಗೆಸ್ ನನಗೆ ಮಾಡೋಕ್ಕಾಯಿತು. ಸೊ ಅಲ್ಲಿ SDM ಅಲ್ಲಿ ಹೆಂಗೆ ಅಂತಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆವಾಗ. ಅದರಿಂದನೇ ನಾನು ಆ್ಯಕ್ಚುಲಿ ಮೂವಿ ಮಾಡೋಕ್ಕಾಗಿದ್ದು. ನಾನು SDM ಬಿಟ್ಟು ಬೇರೆ ಯಾವುದಕ್ಕಾದ್ರೂ ಹೋಗಿದ್ದರೆ ಐ ಗೆಸ್ ಮೋಸ್ಟ್ ಪ್ರಾಬಬ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ನಿಮ್ಮನ್ನ ಆದ್ಯ ಆಗಿ ಅವರು ಟಿವಿನಲ್ಲಿ ನೋಡಿ ಆಮೇಲೆ ಕಾಲ್ ಮಾಡಿ ನಿಮಗೆ ಮಾತಾಡಿದ್ದು ಈ ಥರ ಇನ್ಸಿಡೆಂಟ್ ಆಗಿದೆ? ಇಲ್ಲ, ಮೂವೀಸ್ ಆವಾಗ ನಾನು ಮೂವೀಸ್ ಮಾಡ್ತಾ ಇದ್ದೆ. ಸೊ ಮೂವೀಸ್ ಮಾಡಬೇಕಾದ್ರೆ ಸರ್ ಅಥವಾ ಟೀಚರ್ಸ್ ಕೇಳೋರು, ಏನು ಮಾಡ್ತಾ ಇದ್ದೀರಾ, ಹೇಗೆ ಆಗ್ತಾ ಇದೆ, ನೋಡಿದ್ವಿ. ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ರೀಸೆಂಟಾಗಿ ಕಾಲೇಜಿಗೆ ವಾಪಸ್ ಹೋದಾಗಲೂ ಅಷ್ಟೇ ನೋಡಿದ್ದೀವಿ ಸೀರಿಯಲ್ನ, ತುಂಬ ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಮಾಡ್ತಾ ಇದೆಯಾ. ಸೊ ನನಗೆ ಕಾಲೇಜಿಂದ ಯಾವಾಗಲೇ ಕಾಲ್ ಬಂದರೂ ನಾನು ಫಸ್ಟ್ ಪಿಕ್ ಮಾಡಿ ನಾನು ಬರ್ತೀನಿ ಅಂತಲೇ ಅಂದ್ಬಿಡ್ತೀನಿ ಏನೇ ಇದ್ರೂ. ಬಿಕಾಸ್ ನಂಗೆ SDM ಅಂದರೆ ಅಷ್ಟು ಇಷ್ಟ. ಆ್ಯಂಡ್ ಹಾಗೆಯೇ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಇವಾಗಲೂ ಅಷ್ಟೇ ಏನಾದರೂ ನೋಡಿದರೆ, ಸ್ಪೆಷಲಾಗಿ ಏನಾದರೂ ನೋಡಿದರೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಚೆನ್ನಾಗಿ ಬರ್ತಾ ಇದೆ ಅಮ್ಮ ಅಂತ ಹೇಳಿ.